ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ ಜಯ ಕಿಚನ್. ಇವತ್ತು ಇಡ್ಲಿ, ರೇಷನ್ ಅಕ್ಕಿಲಿ ಇಡ್ಲಿ ಮಾಡಬೇಕು ಅಂತ ಇಡ್ಲಿ ನಾನು ನೆನೆಸಿಟ್ಟಿದ್ದೀನಿ. ಇಡ್ಲಿ, ಉದ್ದಿನಬೇಳೆ, ಕಡಲೆಪುರಿ ಮತ್ತು ಸಬ್ಬಕ್ಕಿ. ಇವಾಗ ನಾನು ಒಂದು 2 ಲೋಟ ನಾನು ಅಕ್ಕಿ ಹಾಕಿದ್ರೆ 1/4 ಲೋಟ ಉದ್ದಿನಬೇಳೆ ಹಾಕಿದ್ದೀನಿ. ಇನ್ನು ಅರ್ಧ ಲೋಟ ಎಲ್ಲದೂ ಸಬ್ಬಕ್ಕಿ ಮತ್ತು ಕಡಲೆಪುರಿ ಹಾಕಿದ್ದೀನಿ. ಎಲ್ಲದೂ ರುಬ್ಬಬೇಕಾದ್ರೆ ಒಂದು ಟಿಪ್ಸ್ ಏನು ಅಂತಂದರೆ ಐಸ್ ಕ್ಯೂಬು, ಇಲ್ಲಾಂದರೆ ನೀರನ್ನ ಅಂದರೆ ಐಸಲ್ಲಿಟ್ಟು ತಣ್ಣಗಿರೋ ನೀರು ಹಾಕಿ. ಯಾಕೆಂದರೆ ಅದನ್ನು ನಾವು ರುಬ್ಬಬೇಕಾದ್ರೆ ಹಿಟ್ಟು ಬಿಸಿ ಬಂದರೆ ಇಡ್ಲಿ ಗಟ್ಟಿ ಬರುತ್ತೆ ಅಂತ ಅಷ್ಟೇ. ಅದನ್ನು ನೋಡಿ ನೀವು ಐಸ್ ಕ್ಯೂಬ್ ಆದರೂ ಹಾಕಿ, ಇಲ್ಲಾಂದರೆ ಇದನ್ನು ಹಾಕಿ. ನಾನು ನೀಟಾಗಿ ತೊಳ್ದು ಕಡಲೆಪುರಿನೂ ಅಷ್ಟೇ, ಸಬ್ಬಕ್ಕಿನೂ ಅಷ್ಟೇ 2-3 ಸಲ ತೊಳ್ದು 1-2 ಐಸ್ ಕ್ಯೂಬ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ತಾಯಿದ್ದೀನಿ. ನಾನೇನು ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲ ಫುಲ್ಲು ಅಷ್ಟೇ. ನಾನಿಲ್ಲಿ ಅನ್ನ ಹಾಕ್ತಾಯಿಲ್ಲ, ಅನ್ನ ಸ್ಕಿಪ್ ಮಾಡಿದ್ದೀನಿ. ಇನ್ನೊಂದು ಸಲ ನೆಕ್ಸ್ಟ್ ಮಾಡಬೇಕಾದ್ರೆ ರೇಷನ್ ಅಕ್ಕಿಲೇ ಉದ್ದಿನಬೇಳೆ ಮತ್ತು ಅನ್ನ ಹಾಕಿ ನಾನು ತೋರಿಸ್ತೀನಿ. ಇದಕ್ಕೆ ನಾನು ಅನ್ನ ಯೂಸ್ ಮಾಡಿಲ್ಲ, ಬರೀ ಸಬ್ಬಕ್ಕಿ, ಉದ್ದಿನಬೇಳೆ ಮತ್ತು ಕಡಲೆಪುರಿ ನೋಡಿ ಎಲ್ಲ ರುಬ್ಕೊಂಡು ಮಡಿಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನಾನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಮತ್ತು ಸೋಡಾ ನಾನೇನು ಯೂಸ್ ಮಾಡಿಲ್ಲ. ಬೇಕು ಅಂದವರು ನೀವು ಸೋಡಾನೋ ಈಸ್ಟೋ ಏನೋ ನಿಮ್ಗೆ ಯಾವುದು ಅನುಕೂಲ ಅದನ್ನು ಹಾಕೋಬೋದು. ನಾನು ಇದಕ್ಕಂತೂ ನಾನೇನು ಯೂಸ್ ಮಾಡಿಲ್ಲ. ಇದನ್ನು ಒಂದು 8-10 ಅವರ್ ನೆನೆಯೋಕ್ಕೆ ಬಿಡೋಣ. ನಾನು ಒಂದು 6 ಅವರ್ ನೆನೆಸಿದ್ದೆ ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ. ಹಿಟ್ಟು ಮಾತ್ರ ಕಂಪಲ್ಸರಿ ಒಂದು 8 ಅವರ್ ನೆನೆಸಲೇಬೇಕು. ಇವಾಗ ಪ್ಲೇಟಿಗೆ ಮುಚ್ಚಿ ಓವರ್ನೈಟ್ ಸೈಡಿಗೆ ಇಡೋಣ. ಇವಾಗ ಸಾಂಬಾರು ಮಾಡ್ಕೋಬೇಕಲ್ಲ, ಬರೀ ಟೊಮೊಟೊ ಸಾಂಬಾರೇ ಮಾಡ್ತಿರೋದ್ರಿಂದ ನಾನು ಬೇಳೆ ಏನು ಯೂಸ್ ಮಾಡ್ತಾಯಿಲ್ಲ. ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿನ ಹಾಕಿ ನಾನು ಕೂಗ್ಸೋಕೆ ಇಟ್ಟಿದ್ದೀನಿ 2 ಕೂಗನ್ನ. ಇವಾಗ ನಾನು ಇಡ್ಲಿ ಪಾತ್ರೆಗೆ ನಾನು ನೋಡಿ ಇಷ್ಟು ನೆನೆಸ್ಮಾಡಿ, ಅಷ್ಟು ನನಗೆ ಹುಳಿನೂ ಬಂದಿಲ್ಲ, ಏನಿಲ್ಲ. ಒಂದು ಚೆನ್ನಾಗಿದೆ. ಯಾಕೆಂದರೆ ತುಂಬ ಹುಳಿ ಬಂದರೆ ನಮ್ಮನೆಯವ್ರು ಎದೆ ನೋವು ಅಂತ ಅಂತಿರೋದ್ರಿಂದ ನಾನು ಅಷ್ಟೆಲ್ಲ ಹುಳಿ ಏನು ಅಂದರೆ ಇದು ಮಾಡಿರಲಿಲ್ಲ. ಕರೆಕ್ಟಾಗಿತ್ತು ಒಂದು ಅದಕ್ಕೆ. ಇಡ್ಲಿಗೆ ಮಾತ್ರ ಪರ್ಫೆಕ್ಟಾಗಿತ್ತು. ಇವಾಗ ನಾನು ಒಂದು ಪ್ಲೇಟ್ಗೆ ಎಣ್ಣೆ ಹಾಕ್ಕೊಂಡು, ಎಲ್ಲ ಪ್ಲೇಟ್ಗೂ ಎಣ್ಣೆ ಹಾಕ್ಕೊಂಡು ನೀಟಾಗಿ ಎಲ್ಲ ಪ್ಲೇಟನ್ನು ಆ ಎಣ್ಣೆ ಸವರಿ ರೆಡಿ ಮಾಡ್ಕೊಂಡು, ಇವಾಗ ನಾನೇನು 2 ಸೌಟ್ ಹಾಕತ್ತಾಯಿದ್ದೀನಿ. ಒಂದೊಂದು ಪ್ಲೇಟ್ಗೆ 2 ಸೌಟನ್ನ ಇಟ್ಟು ಹಾಕತ್ತಾಯಿದ್ದೀನಿ. ನಿಮ್ಗೆ ಇನ್ನೂ ತೆಳ್ಳಗೆ ಅಂದರೆ 1-1.5 ಸೌಟ್ ಹಾಕೋಬೋದು. ಇನ್ನೂ ದಪ್ಪ ಬೇಕು ಅಂದರೆ 3 ಸೌಟ್ ಹಾಕೋಬೋದು. ಇವಾಗ ಎಲ್ಲ ಪ್ಲೇಟ್ನೂ ನಾನು ಇಟ್ಟು ಸ್ಟ್ಯಾಂಡಿಗೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಟಿದ್ದೀನಿ. ಅದು ಕುದ್ದಾದಮೇಲೆ ನಾನು ಈ ಸ್ಟ್ಯಾಂಡಿಗೆ ಏನು ಹಾಕಿದ್ನಲ್ಲ ಆ ಸ್ಟ್ಯಾಂಡನ್ನ ಇಟ್ಟು ಒಂದು 10 ನಿಮಿಷ ನಾನು ಬೇಯಿಸ್ತೀನಿ. ನೋಡಿ ಈ ಥರ ಸ್ಟ್ಯಾಂಡ್ ಇದೆ ನಿಮ್ಗೆ ಇಡ್ಲಿ ಪಾತ್ರೆ ಇಲ್ಲ ಅಂತಂದ್ರೆ ನೀವು ಒಂದು ಪಾತ್ರೆ ಇಟ್ಟು, ಅಂದರೆ ಸ್ಟ್ಯಾಂಡ್ ಯಾವುದು ಇರುತ್ತೆ ಆ ಪಾತ್ರೆ ಇಟ್ಬಿಟ್ಟು ನೀವು ಸೇಮ್ ಇದೇ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೋದು. ನೋಡಿ ಇದು 1-2 ಕೂಗಿದೆ ಆಗಿದೆ. ಇದು ಅದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಅದು ನೀರಿತ್ತಲ್ಲ, ಬರೀ ನೀರು, ಆ ನೀರಿಗೆ ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ನೀವು ಅಂಗಡಿಲಿರೋದಾದ್ರೂ ಸಾಂಬಾರು ಪುಡಿ ತೊಗೊಳ್ರಿ, ಮನೇಲಿರೋದಾದ್ರೂ ಸಾಂಬಾರು ಪುಡಿ ಅಂದರೆ ಬೇಳೆ ಸಾರು ಪುಡಿ ಇರ್ತೈತಲ್ಲ ಅದು ತೊಗೊಂಡು ನಾವು ಕುದಿಯೋಕೆ ಇಡೋಣ. ಒಂದು ಕುಕ್ಕರ್ಗೆ ಕುದಿಯೋಕೆ ಇಡೋಣ. ಅಷ್ಟರಲ್ಲಿ ನಾವು ಇದನ್ನು ಆರ್ಕೊಂಡಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೊಬರೋಣ. ನೋಡಿ ಈ ಥರ ನೈಸಾಗಿ ರುಬ್ಬಬೇಕು. ಇವಾಗ ನಾವೇನು ಸಾಂಬಾರು ಪುಡಿ ಮತ್ತು ಇದನ್ನು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಟಿದ್ವಲ್ಲ ಕುದಿಯೋಕ್ಕೆ, ಅದ್ರ ಜೊತೆನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ನೋಡಿ ನೀವು ಚೆನ್ನಾಗಿ ಇವಾಗಲೇ ನೀರು ಹಾಕಿ ಕುದಿಯೋಕೆ ಇಡಬೇಕು. ಹಾಗಂತ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ನಾನು ಆಲ್ರೆಡಿ ಬೇಯಿಸ್ಕೊಂಡಿದ್ದೆ ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ಇವಾಗೇನು ಅಷ್ಟು ಎಲ್ಲ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಪುಡಿ ಹಾಕಿರೋದ್ರಿಂದ ಸ್ಮೆಲ್ ಹೋಗಲಿ ಅಂತ ಅಂದ್ಬಿಟ್ಟು ಬೇಯಿಸ್ಬೇಕಷ್ಟೇ. ಇವಾಗ ಒಗ್ಗರಣೆಗೆ ಸೈಡಲ್ಲಿ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ ಜಜ್ಜಿ ಮಡಿಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ, ಕರ್ದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಒಂದೊಂದು ಮುರಿದು ನಾನು ಹಾಕಿದ್ದೀನಿ ಒಗ್ಗರಣೆಗೆ. ಇವಾಗ ಬೇಕು ಅಂದರೆ ನೀವು ಹಿಂಗೆ ಹಾಕೋಬೋದು, ನಾನೇನು ಹಿಂಗೇನು ಯೂಸ್ ಮಾಡಿಲ್ಲ. ಇವಾಗ ನಾವೇನು ಕುದಿಯೋಕೆ ಇಟ್ಟಿದ್ವಲ್ಲ ಸಾಂಬಾರು, ಅದಕ್ಕೆ ಡೈರೆಕ್ಟಾಗಿ ಆ ಒಗ್ಗರಣೆ ಹಾಕೋಣ. ಒಗ್ಗರಣೆ ಹಾಕಿ ಇವಾಗಲೇ ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಉಪ್ಪು ಬೇಕಾ ಖಾರ ಬೇಕಾ ಏನು ಬೇಕು ಅಂತನ ಇವಾಗಲೇ ಒಂದು ನೋಡ್ಬಿಟ್ಟು ಕರೆಕ್ಟಾಗಿತ್ತು ಅಂದರೆ ಒಂದು ಕುದ್ರೆ ಸಾಕು. ಇವಾಗ ನಾನು ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ನೋಡಿದ್ದೀನಿ, ಕರೆಕ್ಟಾಗಿತ್ತು. ನೋಡಿ ಇಷ್ಟು ಕುದೀತಾ ಇದೆ, ಇದಾಗಿದೆ ಆಲ್ಮೋಸ್ಟ್, ಇದು ರೆಡಿಯಾಗಿದೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ನಾನು ಮೇಲೆ ಹಾಕ್ತೀನಿ, ಸ್ವಲ್ಪ ಕೊತ್ತಂಬರಿನ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇವಾಗ ಇದು ರೆಡಿಯಾಗಿದೆ ಸಾಂಬಾರು. ಸ್ವಲ್ಪ ಹಂಗೆ ಒಂದು ಸ್ವಲ್ಪ 1-2 ರೌಂಡು ಸೌಟು ತಿರುಗಿಸೋಣ.
ಇವಾಗ ಚಟ್ನಿ ರೆಡಿ ಮಾಡ್ಕೋಬೇಕಲ್ಲ. ಸಾಂಬಾರಾಯಿತು, ಸೈಡಿಗೆ ಇಟ್ಕೊಳ್ಳೋಣ. ಚಟ್ನಿಗೆ ಕಾಯಿ, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕಡಲೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ರುಬ್ಬಬೇಕು ಅಂತಂದರೆ ಕಾಯಿ, ಕಡಲೆ ಮತ್ತು ಹುಣಸೆಹಣ್ಣು, ಒಂದಿಷ್ಟು ಶುಂಠಿ ಬೇಕು ಅಂದರೆ ಯೂಸ್ ಮಾಡಿ, ಇಲ್ಲಾಂದರೆ ಬೇಳೆ ಸ್ಕಿಪ್ ಮಾಡಿ ಇಷ್ಟನ್ನ ತರಿಯಾಗಿ ರುಬ್ಕೊಂಡು ಇವಾಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೇಡ ಅಂದರೆ ನೀವು ಒಣಮೆಣ್ಸಿನ್ಕಾಯಿ ಹಾಕೋಬೋದು. ಉಪ್ಪು ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಕೊತ್ತಂಬರಿ, ಕರಿಬೇವೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಇವಾಗ ರುಬ್ಕೊಬರೋಣ ನೈಸಾಗಿ. ನೋಡಿ, ಇದು ರುಬ್ಬಿದಾಗಿದೆ ನೈಸಾಗಿ. ಇವಾಗ ನಾವು ಒಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೂ ಅಷ್ಟೇ ನಾವು ಒಗ್ಗರಣೆ ಕೊಡಬೇಕಲ್ಲ, ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಕ್ಕೆ ಜಜ್ಜಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ನೋಡಿ, ಒಂದು ಬಾಣಲೆಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಜಜ್ಕೊಂಡು ಮಡಿಕೊಂಡಿದ್ದೀನಿ. ಮತ್ತು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ನಾನು ಚಟ್ನಿಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆನ. ಇದೆಲ್ಲ ಮಿಕ್ಸ್ ಮಾಡಾದಮೇಲೆ ಇದು ನೋಡಿ, ಉಪ್ಪು ಬೇಕು ಅಂದರೆ ಉಪ್ಪು ಹಾಕಿ, ಇಲ್ಲಾಂದರೆ ನಾನು ರುಬ್ಬಕ್ಕೆ ಹಾಕಿದ್ದೆಲ್ಲ ಕರೆಕ್ಟಾಗಿತ್ತು. ಇವಾಗ ಆಲ್ರೆಡಿ ಇಡ್ಲಿ 10 ನಿಮಿಷ ಆಗಿದೆ, ಇಡ್ಲಿ ಬೆಂದಿದೆ. ಇವಾಗ ಪ್ಲೇಟೆಲ್ಲ ಕೆಳಗಡೆ ಇಳಿಸ್ಕೊಳ್ಳೋಣ. ಎಲ್ಲ ನೀಟಾಗಿ ಇಳಿಸಿ ತಕ್ಷಣಕ್ಕೆ ನೀವು ಎಬ್ಬಕ್ಕೆ ಹೋಗ್ಬೇಡ್ರಿ, ಯಾಕೆಂದರೆ ಅದು ಕಚ್ಕೊಂಡಿರುತ್ತಲ್ಲ. 1-2-3 ನಿಮಿಷ ಆಗಲಿ, ಆಮೇಲೆ ಎಬ್ಬಿದ್ರೆ ನೀಟಾಗಿ ಬರುತ್ತೆ. ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಇವಾಗ ಬಿಸಿ ಬಿಸಿ ಟೊಮೊಟೊ ಸಾರು, ಚಟ್ನಿ, ಇಡ್ಲಿ ಎಲ್ಲ ರೆಡಿಯಾಗಿದೆ. ನೋಡಿ, ಸೈಡಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರನ್ನ. ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೋದು, ಇಲ್ಲ ಇನ್ನೊಂದು ಸ್ವಲ್ಪ ತೆಳ್ಳಗೂ ಮಾಡ್ಕೋಬೋದು. ಇದು ಕರೆಕ್ಟಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿತ್ತು ಅಂದರೆ ಚೆನ್ನಾಗಿ ಬಂದಿತ್ತು. ಟೊಮೊಟೊ ಸಾಂಬಾರು ಅಷ್ಟೇ ತುಂಬ ಚೆನ್ನಾಗಿತ್ತು. ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಏಕೆಂದರೆ ಆದಷ್ಟು ನೀವು ಎಷ್ಟು ನೋಡಿ ಎಷ್ಟು ಕಮೆಂಟ್ ಹಾಕ್ತಿರೋ, ನಾನು ಅದೇ ಥರ ಒಂದೊಂದು ಹೊಸ ರೆಸಿಪಿಗಳ್ನ